ಜಿ ಮಹೇಶ್ ಅವರು ಬಿಜೆಪಿಯಿಂದ ಇದ್ದಾರೆ ನಮ್ಮ ಜೊತೆಗೆ. ಮಹೇಶ್ ಅವರೇ, ಸೆನ್ಸಿಟಿವಿಟಿ ಆ್ಯಂಡ್ ಕಂಪ್ಯಾಷನ್ ಯಾಕೆ ಈಗ ಬರಬಾರ್ದಾ? ಬರಲಿಲ್ಲ, ಈ ಮುಂಚೆ ಬಂದಿರಲಿಲ್ಲ, ಈಗ ಬಂತಿದೆ, ಅಷ್ಟು ದೊಡ್ಡ ತಪ್ಪ ಅದು? ನೋಡಿ, ಈ ಇಡೀ ಪ್ರಕರಣವನ್ನು 3 ಆಯಾಮದಲ್ಲಿ ನೋಡಬೇಕಾಗಿರುವಂಥದ್ದು. ಮೊದಲನೇ ಆಯಾಮ ಕಾಂಗ್ರೆಸ್ಸಿನ ಯಥಾಪ್ರಕಾರ ಅವರ ಏನು DNA ಭಾಗ ಇದೆ, ತುಷ್ಟೀಕರಣ, ಅಪೀಸ್ಮೆಂಟ್ ಪಾಲಿಟಿಕ್ಸು, ಅದಕ್ಕೆ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು. ಎರಡನೇದು ಏನು ಗುಲಾಮ್ತನದ ಕೆಲಸವನ್ನು ಏನು ಒಂದು ಕುಟುಂಬ ಮತ್ತು ಒಂದು ಪಕ್ಷಕ್ಕೆ ಇಟ್ಕೊಂಡಿರ್ತಕ್ಕಂಥದ್ದು, ಆ ಗುಲಾಮ್ತನದ ಒಂದು ಬ್ಲೇಟೆಂಟ್ ಒಂದು ಅನಾವರಣ ಆಗಿರುವಂಥ ಅಂಶ. ಮೂರನೇ ಅಂಶ, ತಮ್ಮ ಇಬ್ಬರು ಹಿತಾಸಕ್ತಿಗಳು ಏನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ವಿಪ್ಲವಕ್ಕೆ ಇದೊಂದು ವೇದಿಕೆ, ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಕೆಲಸ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಹೇಗೆ ಕಾಂಗ್ರೆಸ್ ನಡ್ಕೊಳ್ತು ಅಂತಕ್ಕಂಥ ಸಂಗತಿ. ಅವ್ರದ್ದೇ INDA ಬ್ಲಾಕ್ದು, ಅವ್ರ ಅಪೋನೆಂಟ್ ಇರ್ಬೋದು, ಅಲ್ಲಿದೆ ಸಂದರ್ಭ ಇರ್ಬೋದು. PDN ವಿಜಯನ ನಾನು ಪ್ರಾರಂಭದಲ್ಲಿ ಅದನ್ನೇ ಹೇಳಿದಿರ್ತಕ್ಕಂಥದ್ದು, ಇದೇ ಡೆಮಾಲಿಷನನ್ನು 2023ನೇ ಇಸ್ವಿ ಒಳಗಡೆ 2023ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಮರಾಡ್ನಲ್ಲಿ 110 ಅಪಾರ್ಟ್ಮೆಂಟನ್ನು ಡೆಮಾಲಿಷನ್ ಮಾಡಿದ್ರು. ಯಾರು? ಕೇರಳ ಸರ್ಕಾರ ಡೆಮಾಲಿಷನ್ ಮಾಡ್ತು. ಆ ಯಾವ ಡೆಮಾಲಿಷನನ್ನು ಏನು CNZ ಒಳಗಡೆ ಇತ್ತು ಅಂತ, ಸಮುದ್ರದ ಹತ್ರ ಮನೆಗಳಿದ್ದಾವೆ ಅಂತೇಳಿ ಡೆಮಾಲಿಷನ್ ಮಾಡಬೇಕಾದ್ರೆ ಏನು ಮಾನದಂಡ ಇದೆ, ಅದೇ ಮಾನದಂಡ ಕರ್ನಾಟಕದಲ್ಲಿ ಮಾಡ್ತಿದ್ದು. ಅದನ್ನು ಹೇಳುವಷ್ಟು ಒಂದು ಧೈರ್ಯ, ಸಾಹಸ ಇವತ್ತಿನ ಈ ಕಾಂಗ್ರೆಸ್ಸಿನ ಒಂದು ನಿರ್ಲಜ್ಜ ಕಾಂಗ್ರೆಸ್ಸಿಗರಿಗೆ ಇರದೇ ಹೋಯಿತು. 5.5 ಕೋಟಿ ಜನರ ಜನಾದೇಶವನ್ನು ಕೇರಳದವರ ಬಾಗಿಲಿಗೆ ಹೋಗ್ಬಿಟ್ಟು ಮಂಡಿ ಇರೋ ಥರ ಕೆಲಸ ಮಾಡೋದು. ಇವತ್ತು ಕನ್ನಡಿಗರ ಅಸ್ಮಿತೆಯನ್ನು ಇವತ್ತು ನಾಶ ಮಾಡೋವಂಥ ಕೆಲಸವನ್ನು ಮಾಡೋದು. ಯಾವ ಪುರುಷಾರ್ಥ ಇವರು? ಕನ್ನಡಿಗರ ಸ್ವಾಭಿಮಾನವನ್ನು ಅಡ ಇಡುವಂಥ ಕೆಲಸವನ್ನು ಮಾಡಿದಂಥ ಒಂದು ಅನೀತಿ ರಾಜಕಾರಣವನ್ನು ಮಾಡೋದು. ಯಾವುದು ತುಷ್ಟೀಕರಣ? ನೀವು ನಾ ಹೇಳಿದಲ್ಲ, ಭಾರತೀಯತೆ ಬಗ್ಗೆ ಮಾತಾಡೋ ನೀವು ಇವತ್ತು ಎಕ್ದಮ್ ಕನ್ನಡಿಗರ ಅಸ್ಮಿತೆ ಬಗ್ಗೆ ಅದಲ್ಲ, ಕನ್ನಡಿಗರ ಅಸ್ಮಿತೆ ಅಲ್ಲ. ಒಂದು ನಿಮಿಷ, ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ರ? ಡೇಟಾ ಇದೆಯಾ? ಇಲ್ಲಿ ಒಂದು ಮಾತಾಡಿ, ಕನ್ನಡಿಗರ ಅಸ್ಮಿತೆ ಅಲ್ಲ, ಇವೆಲ್ಲ ಕೇಳಬೇಕು ಪ್ರಶ್ನೆಗಳು. ನಿಮ್ಗೆ ನಾವು ಹೇಳ್ತಿರ್ತಕ್ಕಂಥ ಆ ಭಾಗದ ಕನ್ನಡಿಗರ, ಯಾವ ಭಾಗದ? ಕರ್ನಾಟಕ ರಾಜ್ಯದ ಜನರ ಜನಾದೇಶ ಬಂದ ಮೇಲೆ ನೀವು ಯಾರು? ವೇಣುಗೋಪಾಲ ಅಲ್ಲ, ಅರೆ ವೇಣುಗೋಪಾಲ ಅಲ್ಲ, ನಾನೇ ಹೇಳ್ತೀನಿ ಸ್ವಾಮಿ. ವೇಣುಗೋಪಾಲ ಅಲ್ಲ, ಈಸ್ ಇಟ್ ಓನ್ಲಿ ಕೇಸಿ ವೇಣುಗೋಪಾಲ ಬೇಕಾ? ವೇಣುಗೋಪಾಲ್ ನಿಮ್ಮ ಹೈಕಮಾಂಡ್ ಅವ್ರು ಏನು ಹೇಳಿ ಕೆಲಸ ಮಾಡಿಸೋದಿಲ್ವೇನ್ರಿ? ನಿಮ್ಮ ಗೌರ್ಮೆಂಟ್ ಇದ್ದಾಗ ಅಜಿತ್ ಅವರೇ, ನಿಮ್ಮ ಹೈಕಮಾಂಡ್ ಅವ್ರು ಹೇಳಿ ಕೆಲಸ ಮಾಡಿಸೋದಿಲ್ವಾ? ಜವಾಬ್ದಾರಿಯುತವಾದಂತ ಒಂದು ಚಾನೆಲ್ ನಲ್ಲಿ ಮಾತನಾಡ್ತಾ ಇದ್ದೀರಿ. ವೇಣುಗೋಪಾಲ್ ಕಾನ್ಸ್ಟಿಟ್ಯೂಷನ್ ಬಾಡಿನೇನ್ರಿ ಅಲ್ಲ. ಇವತ್ತು ಕಾಂತರಾಜ್ ವರದಿನ ಅರ್ಧ ಬಿಸಾಡಿ ಅಂತಂದ್ರು. ಆದ್ರೆ ರಾಜ್ಯ ಜನ ಕೊಟ್ಟಂತ ಆ ಪ್ರಶ್ನೆ ನಾವು ಕೇಳಿದೀವ್ರಿ. ಆ ಪ್ರಶ್ನೆ ನಾವು ಕೇಳಿದ್ವಿ. ಕರ್ನಾಟಕದ ಜನರ ಜನಾದೇಶವನ್ನು ನಿಮ್ಮನ್ನು ಆಡಳಿತ ಮಾಡಕ್ಕಲ್ಲ ಕೊಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಮಾಡಿ ಆಡಳಿತ ಮಾಡಿ ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡಿ ಅಂತೇಳಿ ನಿಮ್ಗೆ ಕೊಟ್ಟಂತ ಅವಕಾಶವನ್ನ ನೀವು ಕೇರಳದವ್ರು ಹೇಳಿದ್ರು ಅಂತ ನೀವು ಬೇರೆ ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ದಟ್ ಇಸ್ ನಾಟ್ ಅ ಪಾಯಿಂಟ್ ಟು ಆರ್ಗ್ಯುಮೆಂಟ್. ಅದು ಆರ್ಗ್ಯುಮೆಂಟಿನ ಪಾಯಿಂಟ್ ಅಲ್ಲ. ಹೇಳ್ತಾರೆ ಏನು? ಅರೆ ಯಾವ್ದೋ ಒಂದು ವಿಷಯದಲ್ಲಿ ಹಿಂಗ್ ಮಾಡಬೇಡಿ ಅಂತ ಹೇಳ್ತಾರ್ರಿ. ನ್ಯಾಷನಲ್ ಪಾರ್ಟಿ ಅದು, ನ್ಯಾಷನಲ್ ಪಾರ್ಟಿ ಅದು. ಹಾಗಾದ್ರೆ ಈಗ ಇದು ಮಾಡ್ತಿರ್ತಕ್ಕಂಥದ್ದು ಯಾರು ಕಾಂಪನ್ಸೇಟ್ ಮಾಡಬೇಕು ಅಂತ, ಅದು ಕಾನ್ಸ್ಟಿಟ್ಯೂಷನ್ ಯಾಕಿಲ್ಲ? ಕಾನ್ಸ್ಟಿಟ್ಯೂಷನ್ ನಿಮ್ಗೊಂದು ವಿಷಯ ಹೇಳ್ತೀನಿ, ಇಲ್ಲಿಗಲ್ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು ಇಲ್ಲಿಗಲ್ ಇದ್ದರೆ ಕೊಡ್ತೀವಿ ಅಂತ ನಾವ್ ಹೇಳಲ್ವಲ್ಲ. ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲಿಗಲ್ ಅವ್ರಿಗಲ್ವನ್ರಿ? ಅನಿಲ್, ಇಡೀ ಸ್ಟೇಟ್ಮೆಂಟ್ ಅನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಇಡೀ ಸ್ಟೇಟ್ಮೆಂಟ್ ಅಲ್ಲ, ಇಲ್ಲೀಗಲ್ ಆಗಿ ಅಂದ್ರೆ ನೀವು ಹೇಳೋದು ಅವ್ರು ತಮ್ಮ ಜಾಗದಲ್ಲಿ ಕಟ್ಕೊಂಡವ್ರದ್ದು ಮನೆಗಳನ್ನು ಒಡೆಯಲಾಗಿದೆ ಅಂತ ನಾನು ಹೇಳೋದು. ಎಕ್ಸಿಬಿಟ್ ಫಲಕ್ಕೆ ಸರ್ ಈಗ ಏನಾಗಿದೆ, 14 ಎಕರೆ 36 ಗುಂಟೆ ಟೋಟಲ್ ಇರೋದು. ಫಾರ್ ಎಕ್ಸಾಂಪಲ್ ಅದರೊಳಗಡೆ ಒಂದ್ 2 ಗುಂಟೆನೋ 3 ಗುಂಟೆನೋ 10 ಗುಂಟೆನೋ 15 ಗುಂಟೆನೋ ಇದ್ರೂ ಇರ್ಬೋದು ಇಲ್ಲೀಗಲ್, ಅಕಸ್ಮಾತ್ ಇಲ್ದೇನೂ ಇರ್ಬೋದು. ಒಂದ್ ನಿಮಿಷ ಕೇಳ್ಕೊಳ್ಳಿ. ಸರ್ ಈಗ ನಾನು ಹೇಳ್ತಿರೋದೇನು ಗೊತ್ತಾ, ಈವನ್ ಸುಪ್ರೀಂ ಕೋರ್ಟ್ ಹೇಳಿದೆ ಏನಂತ ಗೊತ್ತಾ, ಬಿಕಾಸ್ ಐ ಆಮ್ ಇನ್ ದ ಸೇಮ್ ಬಿಸ್ನೆಸ್ ಲೈನ್. ಈವನ್ ನಿಮ್ಮ ಹತ್ರ ರಿಜಿಸ್ಟರ್ಡ್ ಸೇಲ್ ಡೀಡ್ ಇದ್ರೂ ಸಹ ಪ್ರಾಪರ್ಟಿ ಡಸ್ ನಾಟ್ ಬಿಲಾಂಗಿಂಗ್ ಟು ಯು. ಗೊತ್ತಿದೆ ನಿಮ್ಗೆ? ಹೌದು. ಸೊ ಟೆಕ್ನಿಕಲಿ ಯು ಮೀನ್ ಈಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರಿ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ರಿ, ವಾಟರ್ ಕೊಟ್ಟಿದ್ರಿ, ಟಾರ್ ಹಾಕಿದ್ರಿ, ಹಂಗಾಗ್ಬಿಟ್ಟು ನೀವು ಇದನ್ನ ಇಲ್ಲಿಗಲ್ ಅಂತ ನೀವ್ ಹೆಂಗ್ ಹೇಳ್ತೀರಿ ಅಂತಂದ್ರೆ, ಇದು ಇಟ್ ಇಸ್ ನಾಟ್ ಓನ್ಲಿ 106 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಒಂದೇ ಅಲ್ಲ ಟು ಗೂಬೆ ಕೂಡ್ಸೋದಕ್ಕೆ ಒಂದು. ಎರಡನೇದು ಇದೇನಾಗಿದೆ ಅಂತಂದ್ರೆ, ದೆರ್ ಇಸ್ ಅ ಬಿಟ್ಸ್ ಅಂಡ್ ಪೀಸಸ್. ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇರೆ ಆಪರೇಟ್ ಆಗಿ ಕೆಲಸ ಮಾಡುತ್ತೆ, BBMP ಬೇರೆ ಆಪರೇಟ್ ಆಗಿ ಕೆಲಸ ಮಾಡುತ್ತೆ, PWD. ಒಂದ್ ನಿಮಿಷ ಕೇಳ್ಕೊಳ್ರಿ, ಟೆಕ್ನಿಕಲಿ ನಿಮ್ಗೆ ಗೊತ್ತಾಗಲ್ಲ, ಕೇಳ್ರಿ ಮಹೇಶ್ ಒಂದ್ ನಿಮಿಷ. ನೀವು ಏನಂದ್ರೆ ಬರೀ
ಕಮ್ಯುನಲ್ ಬಿಟ್ರೆ ಬೇರೆ ಏನು ಲಾಜಿಕಲ್ ಎಂಡ್ ತಗೊಂಡೋಗಿ ನೀವು ಫಿನಿಶ್ ಮಾಡಕ್ ಬರಲ್ಲ. ನಿಮಗೆ ಲಾಜಿಕಲ್ ಎಂಡ್ ಆಗಿ ಫಿನಿಶ್ ಮಾಡಕ್ ಬರಲ್ಲ. ಕೇಳ್ತೀನಿ ನಾನು ನಿಮಗೆ, ಒಂದ್ ನಿಮಿಷ ಕೇಳಿ. ಅಕಸ್ಮಾತ್ ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಯಾವ್ದಾದ್ರು ಜಾಗ ಲೀಗಲ್ ಆಗಿದ್ದು ಅಕಸ್ಮಾತ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಫ್ಲಾ ಇತ್ತು ಅಂತಂದ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅದನ್ನ ತಪ್ಪಾಗಿ ಪರಿಗಣಿಸಿ ಅವರಿಗೆ ಬೇರೆ ಕಡೆ ಶಾಶ್ವತವಾದಂತ ಪರಿಹಾರವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಅಕಸ್ಮಾತ್ ಯಾವುದು ಇಲ್ಲ ಈ ಕೇಸಲ್ಲಿ ನೀವು ಈ ಕೇಸಲ್ಲಿ ಸರ್ ಒಂದೇ ನಿಮಿಷ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.